ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದ ಮಾಹಿತಿ ಏನಂದರೆ, ಮೊಬೈಲಲ್ಲಿ ಮನೇಲೇ ಕೂತು ಆಯುಷ್ಮಾನ್ ಕಾರ್ಡ್ಗೆ ಅಪ್ಲೈ ಮಾಡಿ ಸಕ್ಸಸ್ಫುಲ್ಲಾಗಿ ಡೌನ್ಲೋಡ್ ಮಾಡ್ಕೋಬೋದು. ಯಾವ ರೀತಿ ಅಪ್ಲೈ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಏನಾದ್ರು ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸಿಂಪಲ್ಲಾಗಿ ಏನಿಲ್ಲ ಸ್ನೇಹಿತರೆ, ನಿಮ್ಮ ಫೋನಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಒಂದು ಆ್ಯಪ್ ಬರುತ್ತೆ, ಆಯುಷ್ಮಾನ್ ಆ್ಯಪ್ ಅಂತ. ಅದನ್ನು ನೀವು ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಫಸ್ಟ್ ಆಪ್ಷನ್ನೇ ಕಾಣ್ತಿದೆ ನೋಡಿ, ಆಯುಷ್ಮಾನ್ ಆ್ಯಪ್ ಅಂತ. ಆ ಆ್ಯಪ್ನ ನೀವು ಸರ್ಚ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ್ದ ನಂತರ ನೀವು ಮುಂದೆ ಪ್ರೊಸೀಜರ್ ಏನಂತ ತೋರಿಸ್ಕೊಡ್ತೀನಿ. ಈಗ ಇನ್ಸ್ಟಾಲ್ ಆಯಿತು, ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡಿದ್ದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ, ಐ ಆಮ್ ಎಲಿಜಿಬಲ್ ಅಂತ. ನೀವು ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಎರಡು ಆಪ್ಷನ್ ಬರುತ್ತೆ, ಆಪರೇಟರ್ ಮತ್ತು ಬೆನಿಫಿಷರಿ ಅಂತ. ನೀವು ಬೆನಿಫಿಷರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ನೀವು ವೆರಿಫೈನ ಮಾಡ್ಕೋಬೇಕಾಗತ್ತೆ. ಪಕ್ಕದಲ್ಲಿ ವೆರಿಫೈ ಅಂತ ಮಾಡ್ಕೊಂಡಿದ್ದ ನಂತರ ನಿಮಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಈ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಬಾಕ್ಸ್ಗೆ ಫಿಲ್ ಮಾಡಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಹಾಕಿ ನೀವು ಕೆಳಗಡೆ ಲಾಗಿನ್ ಅಂತ ಮಾಡಬೇಕಾಗತ್ತೆ. ತದನಂತರ ನಿಮಗೆ ಲೋಡ್ ತಗೊಳುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ನಂತರ ಈ ರೀತಿ ಸರ್ಚ್ ಆಗುತ್ತೆ. ಇಲ್ಲಿ ಸರ್ಚ್ ಫಾರ್ ಬೆನಿಫಿಷರಿ ಅಂತ ಬರುತ್ತೆ. ಅಲ್ಲಿ ಸ್ಕೀಮ್ ಬಂದು ತುಂಬ ಸ್ಕೀಮ್ಗಳಿದೆ. ನೀವು PMJAY ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಸ್ಟೇಟ್ನ ಕೇಳುತ್ತೆ, ಸ್ಟೇಟ್ನ ಚೂಸ್ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಸಬ್ ಸ್ಕೀಮ್ ಅಂದರೆ ಇದು ವೆರಿ ಇಂಪಾರ್ಟೆಂಟು. ಇಲ್ಲಿ ನಿಮಗೆ ತುಂಬ ಕಡೆಯಿಂದ ನಿಮಗೆ ಇದನ್ನ ಜನ್ರೇಟ್ ಮಾಡಿಕೊಡ್ತಾರೆ. ಆಶಾ ವರ್ಕರ್ ಆಗಿರ್ಬೋದು, ಕಾಸ್ ಆಗಿರ್ಬೋದು, PM ಜನಮ್ ಆಗಿರ್ಬೋದು, ಕುಟುಂಬ ಆಗಿರ್ಬೋದು. ನಮ್ಮ ಕರ್ನಾಟಕದಲ್ಲಿ ಕುಟುಂಬ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಸರ್ಚ್ ಬೈ, ನೀವು ಫ್ಯಾಮಿಲಿ ID ಮತ್ತು ಆಧಾರ್ ನಂಬರ್ ಅಂತ ಕೇಳುತ್ತೆ. ನೀವು ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾರೆ, ನಿಮಗೆ ಫ್ಯಾಮಿಲಿ ID ಇರಲ್ಲ. ತದನಂತರ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಹಾಗೆಯೇ ಇಲ್ಲಿ ಕೆಳಗೆ ಕಾಣ್ತಿರೋ ಕ್ಯಾಪ್ಷನ್ನ ಹಾಕಿ ಸರ್ಚ್ ಅಂತ ಮಾಡಿದ್ರೆ ನಿಮಗೆ ನಿಮ್ಮ ಡೀಟೇಲ್ಸು ಇಲ್ಲಿ ಕೆಳಗಡೆ ಸರ್ಚ್ ಆಗುತ್ತೆ. ಸ್ಕ್ರೋಲ್ ಮಾಡಿ ನೋಡಿ, ಇಲ್ಲಿ ನಿಮ್ಮ ಫ್ಯಾಮಿಲಿ ID ಆಟೋಮೆಟಿಕ್ಕಾಗಿ ತೋರಿಸುತ್ತೆ, ಹಾಗೆಯೇ ಹೆಸರು ತೋರಿಸುತ್ತೆ. ಈಗ ನಿಮ್ಮ ಕಾರ್ಡು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ, ಡ್ಯೂ KYC ಅಂತ ಕಾಣುತ್ತೆ. ಈ ಥರ ಬಂತು ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇವಾಗ ನೀವು KYCನ ಮಾಡಬೇಕಾಗತ್ತೆ. ನಂತರ ಅದು ಅಪ್ರೂವ್ಡ್ ಆಗುತ್ತೆ. ತದನಂತರ ನೀವು ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ಸಿಂಪಲ್ಲಾಗಿ ನೀವು ಡ್ಯೂ KYC ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ 4 ರೀತಿ ನೀವು ಮಾಡ್ಬೋದು. ನೀವು ಸಿಂಪಲ್ಲಾಗಿ ಆಧಾರ್ ಒ ಟಿ ಪಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಆಧಾರ್ ನಂಬರ್ನ ಹಾಕಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ನಂತರ ಈ ರೀತಿ ಒಂದು ಕನ್ಸಲ್ಟ್ ಬಾಕ್ಸ್ ಬರುತ್ತೆ. ಆ ಕನ್ಸಲ್ಟ್ ಬಾಕ್ಸ್ನ ರೀಡ್ ಮಾಡಿಕೊಂಡು ಕೆಳಗೆ ಅಗ್ರಿ ಬಾಕ್ಸ್ನ ಕ್ಲಿಕ್ ಮಾಡಿ ಅಳೋ ಅಂತ ಮಾಡಿ. ತದನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ. ಅದೇ ರೀತಿ ನಿಮ್ಮ ಈ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಮತ್ತೊಂದು ಒ ಟಿ ಪಿ ಬರುತ್ತೆ. ಈ ಎರಡು ಒ ಟಿ ಪಿನೂ ನೀವು ಹಾಕಬೇಕಾಗತ್ತೆ. ಇಲ್ಲಿ ಒಂದು ಆಧಾರ್ ಒ ಟಿ ಪಿ ಆದರೆ ಇನ್ನೊಂದು NHA ಅಂದರೆ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಕಡೆಯಿಂದ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ನೀವು ಇಲ್ಲಿ ಕೆಳಗಡೆ ನಿಮ್ಮ ಬೆನಿಫಿಷರಿ ಮೊಬೈಲ್ ಒ ಟಿ ಪಿ ಅನ್ನೋ ಕಾಲಮ್ಗೆ ಹಾಕಬೇಕಾಗತ್ತೆ. ಎಲ್ಲ ಹಾಕಿದ ನಂತರ ನಿಮಗೆ ಈ ರೀತಿ ಅಥೆಂಟಿಕೇಷನ್, ನೀವು ಯಾವಾಗ ಸಕ್ಸಸ್ಫುಲ್ ಅಥೆಂಟಿಕೇಷನ್ ಅಂತ ಬರುತ್ತೆ. ನಂತರ ನಿಮ್ಮ ಹೆಸರು ಹಾಗೆಯೇ ನಿಮ್ಮ ಆಧಾರ್ ನಂಬರ್ನ ಕೊನೆಯ 4 ಅಂಕೆಗಳೆಲ್ಲ ತೋರಿಸುತ್ತೆ. ಇಲ್ಲಿ ನೀವು ಮತ್ತೆ ಈ KYCನ ಮಾಡಬೇಕಾಗತ್ತೆ. ಇಲ್ಲಿ ಸಿಂಪಲ್ಲಾಗಿ ನೀವು ಕೆಳಗಡೆ ಬರಬೇಕಾಗತ್ತೆ. ಈ KYC ಅನ್ನೋ ಹೆಸರು ಆಪ್ಷನಲ್ಲಿ ನೀವು ಆಧಾರ್ ಒ ಟಿ ಪಿನ ಸೆಲೆಕ್ಟ್ ಮಾಡಿಕೊಂಡು ತದನಂತರ ಮತ್ತೆ ನಿಮ್ಮ ಆಧಾರ್ ನಂಬರ್ನ ಹಾಕಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಅಲೋ ಅಂತ ಮಾಡ್ಕೋಬೇಕಾಗತ್ತೆ. ತದನಂತರ ವೆರಿಫೈ ಅಂತ ಮಾಡಿದ್ರೆ ಮತ್ತೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಮತ್ತೆ ಫಿಲ್ ಮಾಡಬೇಕಾಗತ್ತೆ. ಜಾಗೃತವಾಗಿ ನೋಡಿ, ಎಲ್ಲೂ ಕೂಡ ಯಾವ ಸ್ಟೆಪ್ನೂ ಮಿಸ್ ಮಾಡ್ಕೋಬೇಡಿ. ತದನಂತರ ನಿಮ್ಮ NHA ಕಡೆಯಿಂದ ಮತ್ತೊಂದು ಒ ಟಿ ಪಿ ಬರುತ್ತೆ. ಅಲ್ಲಿ ನೀವು ಆ ಒ ಟಿ ಪಿನೂ ಕೂಡ ಇಲ್ಲಿ ಕೆಳಗಡೆ ಬಾಕ್ಸ್ಗೆ ಹಾಕಬೇಕಾಗತ್ತೆ. ಇಲ್ಲಿ ನಿಮಗೆ 2 ಒ ಟಿ ಪಿ ಬರುತ್ತೆ. ತದನಂತರ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಸ್ಕೋರ್ ಮ್ಯಾಚ್ ಆದರೆ ಈ ರೀತಿ 100% ಅಂತ ಬರುತ್ತೆ. ಗ್ರೀನ್ ಇಂಕಲ್ಲಿ ಈ ರೀತಿ ಮ್ಯಾಚ್ ಸ್ಕೋರ್ಸ್ ಕ್ಯಾಲ್ಕುಲೇಟೆಡ್ ಸಕ್ಸಸ್ ಅಂತ ತೋರಿಸುತ್ತೆ. ಈ ರೀತಿ ಆಯಿತು ಅಂತಂದರೆ ನೀವು ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಅಲ್ಲಿ ಮೇಲ್ಗಡೆ ಕ್ಯಾಪ್ಚರ್ ಫೋಟೋ ಅಂತ ಕಾಣ್ತಾ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಆ ಬೆನಿಫಿಷರಿದಾರರು ಯಾರಿರ್ತಾರೆ ಅವ್ರನ್ನ ಫೋಟೋನ ನಿಮ್ಮ ಮೊಬೈಲ್ ಕ್ಯಾಮ್ರಾನ ಆನ್ ಮಾಡ್ಕೊಂಡು ಈ ರೀತಿ ಆಟೋಮೆಟಿಕ್ಕಾಗಿ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇದು ಆಟೋಮೆಟಿಕ್ಕಾಗಿ ಅಲ್ಲಿ ಕೂತ್ಕೊಳ್ಳುತ್ತೆ. ನಂತರ ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ. ಮತ್ತೆ ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗತ್ತೆ. ಫೋನ್ ನಂಬರ್ನ ಹಾಕಿ ನೀವು ವೆರಿಫೈನ ಮಾಡಬೇಕಾಗತ್ತೆ. ವೆರಿಫೈ ಮಾಡಿದ ನಂತರ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲಿಗೆ ಮತ್ತೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಹಾಕಬೇಕಾಗತ್ತೆ. ಇಲ್ಲಿ ವೆರಿ ಜಾಗೃತಿ ಸ್ನೇಹಿತರು, ತುಂಬ ಒ ಟಿ ಪಿಗಳು ಬರುತ್ತೆ. ನೀವೆಲ್ಲ ಸ್ಟೆಪ್ನು ಫಿಲ್ ಮಾಡಬೇಕಾಗತ್ತೆ. ನಂತರ ನಿಮಗೆ ಇಲ್ಲಿ ರಿಲೇಷನ್ ವಿತ್ ಫ್ಯಾಮಿಲಿ ಹೆಡ್ ಅಂತ ತೋರಿಸುತ್ತೆ. ಸೆಲ್ಫ್ ಹಾಕ್ಕೊಳ್ಳಿ, ಮದರ್ ಡಾಟರ್ ಅಂತೆಲ್ಲ ಬರುತ್ತೆ. ಯಾರು ರಿಲೇಷನ್ ಏನಾಗಬೇಕು ಅಂತ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ನಂತರ ನಿಮ್ಮ ಏರಿಯಾ ಪಿನ್ ಕೋಡ್ನ ಹಾಕ್ಕೊಳ್ಳಿ. ನಂತರ ನಿಮ್ಮ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಆಗಿರುತ್ತೆ. ನಂತರ ನಿಮ್ಮ ರೂರಲ್ ಅರ್ಬನ್ ಅಂತ ಕೇಳುತ್ತೆ. ನೀವು ಹಳ್ಳಿ ಆಗಿರೋ ರೂರಲ್ ಅಂತ ಹಾಕ್ಕೊಳ್ಳಿ, ಸಿಟಿ ಆಗಿರೋ ಅರ್ಬನ್ ಅಂತ ಹಾಕ್ಕೊಳ್ಳಿ. ತದನಂತರ ನಿಮ್ಮ ಸಬ್ ಡಿಸ್ಟ್ರಿಕ್ಟ್ ಅಂತ ಕೇಳುತ್ತೆ. ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನಿಮ್ಮ ವಿಲೇಜನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಕಂಪ್ಲೀಟ್ ಆದ ನಂತರ ಕೆಳಗಡೆಯಲ್ಲಿ ಸಬ್ಮಿಟ್ ಅಂತ ಕಾಣ್ತಿದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ KYC ಇಸ್ ಕಂಪ್ಲೀಟೆಡ್, ಪ್ಲೀಸ್ ಡೌನ್ಲೋಡ್ ದ ಆಯುಷ್ಮಾನ್ ಕಾರ್ಡ್ ಆಫ್ಟರ್ ಸಮ್ ಟೈಮ್ ಅಂತ ಬರುತ್ತೆ. ನೀವು ಓಕೆ ಅಂತ ಮಾಡಿ.
ಸ್ವಲ್ಪ ಸಮಯ ಬಿಟ್ಟು ಡೌನ್ಲೋಡ್ ಮಾಡಿ ಅಂತ ಕೇಳುತ್ತೆ. ಈಗ ಮತ್ತೆ ಆಟೋಮೆಟಿಕ್ಕಾಗಿ ಈ ರೀತಿ ಒಂದು ಕ್ಯಾಪ್ಸ್ ಕಾಲಮ್ ಓಪನ್ ಆಗುತ್ತೆ. ಆ ಕ್ಯಾಪ್ಸನ್ನು ಹಾಕಿ ನೀವು ನಿಮ್ಮ ಕಾರ್ಡು ಡೌನ್ಲೋಡ್ ಆಗುತ್ತಾ ಇಲ್ವಾ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೋದು. ನಂತರ ಇಲ್ಲಿ ಕೆಳಗಡೆ ಬಂತು ಅಂದರೆ ಇಲ್ಲಿ ನೋಡ್ಬೋದು ನೀವು, ನೋಡಿ ಅಪ್ರೂವ್ಡ್ ಆಗಿದೆ ಡೌನ್ಲೋಡ್ ಕಾರ್ಡ್ ಅಂತ ಈ ಗ್ರೀನ್ ಇಂಕಲ್ಲಿ ತೋರಿಸ್ತಾ ಇದೆ. ಇವಾಗ ನಿಮ್ಮ ಆಯುಷ್ಮಾನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿ ತೋರಿಸಿದ್ರೆ ಮಾತ್ರ ನೀವು ನಿಮ್ಮ ಆಯುಷ್ಮಾನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಒಂದು ವೇಳೆ ನಿಮಗೆ ಈ ರೀತಿ ಪಾಪಪ್ಪಲ್ಲಿ ತೋರಿಸ್ತಾ ಇದೆ ನೋಡಿ, ಸ್ವಲ್ಪ ಸಮಯದ ನಂತರ ಕಾಯಿರಿ ಅಂತ, ಸಡನ್ನಾಗಿ ಇದು ಅಪ್ರೂವಲ್ ಆಗೋಲ್ಲ. ನೀವು ಕೆಲವು ಗಂಟೆಗಳ ನಂತರ ಕಾಯಿರಿ, ತದನಂತರ ಈ ರೀತಿ ಕಾರ್ಡು ಓಪನ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿ ನೀವು ಇಟ್ಕೋಬೋದು. ಸ್ನೇಹಿತರೆ, ಇಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ಕೂತು ಕೂಡ BPL APL ಕಾರ್ಡು ಹೊಂದಿರತಕ್ಕಂಥ ಕುಟುಂಬಸ್ಥರು ನಿಮ್ಮ ಆಯುಷ್ಮಾನ್ ಕಾರ್ಡ್ನ ಸಕ್ಸಸ್ಫುಲ್ಲಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದೇ ತರಹದ ಇನ್ಫಾರ್ಮೇಟಿವ್ ವೀಡಿಯೋಗಳ ಮಾಡ್ತಾ ಇರ್ತೀನಿ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.